ನಮ್ಮ ಬಿಳಿಗಡ್ಡಿ ಲೋಡ್ ಆತ. ಇದು ಪಟಾನ್ ಚುರ್ಕ ನಂದು ಇಲ್ಲಿ ಎಮ್ಮಗ್ ನಿಂತೈತೆ. ಇದು ಮೆಡ್ಚಲ್ಕೈತಂತ 12 ಟನ್ ಇದ್ರಾಗ ಗೊತ್ತಾಗೋದಿಲ್ಲ ಮರಗಡೆ ಹೋಗ್ತೈತಿ. ಆ ಗಾಡಿಗೆ ಈ ಗಾಡಿಗೆ ತಾಕತ್ತೀವ ಜಾಸ್ತಿ ಸುಳಿ ಮಗನು. ಈಗ ಫೈನಲ್ ಹಾಕ್ಕೊಂಡಿವಿ ಅಟ್ಟು ತಡ್ಪತ್ರಿ ಗಾಡಿ ಒಳಗೆ ತೊಗೊಂಬ ಅಂತಂದ್ರೆ ತೊಗೊಂಬರುವಂತ ಹೋಗಿ ಕೇಸಿ ಎರಡು ಗಾಡಿ ಒಂದೇ ಕಡೆ ಲೋಡ್ ಅದಾವ. ಆ ಗಾಡಿ ಅಲ್ಲಿ ಲೋಡ್ ಆಗತೈತಿ. ನಮ್ಮ ಬಿಳಿಗಡ್ಡಿ ಲೋಡ್ ಆತ. ಇದು ಪಟಾನ್ ಚುರ್ಕ ನಂದು ಇಲ್ಲಿ ಎಮ್ಮಗ್ ನಿಂತೈತೆ. ಇದು ಮೆಡ್ಚಲ್ಕೈತಂತ. ಮಂತಲ್ಜಿ ನಾನು ಲೋಡ್ ಆತ ಹೋದಿ ಏನೇ ತಡ್ಪತ್ರ ಹೋಗ್ಬೇಕಿತ್ಕಿಂದ ಮನೆಗೆ ಒಂದಿಟ್ಟು ರೆಡಿ ಮಾಡ್ಕೊತೀನಿ. ಡ್ರಾಡ್ ಬಂದ ಅಲ್ಲಿ ಲೋಡ್ ಮಾಡ್ಕೊಂಬರ್ತಾನೆ. ಅವನು ಮುಗಿನಲ್ಲಿ ನಮ್ಮ ಅಪ್ಪ ತೊಗೊಂಡು ಹಾಕಲ್ಲ ಪಟಾನ್ ಚುರ್ಕ. ನಮ್ಮ ಅಪ್ಪ ನಮ್ಮಣ್ಣ ಅದು ಮೆಡ್ಚಲ್ಕು ಮತ್ತು ಸಿಗ್ತೀನಿ ಮಾತು ಬಿಸಿಲು ಹೊರಗಡೆಗೈತಿ. ಆ ಗಾಡಿ ಈ ಕಡೆಗೆ ಇದಕ್ಕಿಂತ 12 ಟನ್ ಇದ್ರಾಗ ಗೊತ್ತಾಗೋದಿಲ್ಲ ಮರಗಡೆ ಹೋಗ್ತೈತಿ. ಆ ಗಾಡಿಗೆ ಈ ಗಾಡಿಗೆ ತಾಕತ್ತೀವ ಜಾಸ್ತಿ ಸುಳಿ ಮಗನು. ಮತ್ತೆ ಇಲ್ಲಿ ಕಿರಾಣ ಅಂಗಡಿ ನಾವು ಈ ಕಡೆ ಕಳಿಸಿದ ಮೊಬೈಲ್ ಅಂಗಡಿ ನೋಡ್ರಿ ಯಾರು ಅಂತ ಹೇಳಿ ಅಲ್ಲಿ ಹೋಗಿ ಗಾಡಿ ಏರಿ ನಾಳೆ ಬರ್ತಾವ ಮೇಗಿನ ಅಟ್ಟ ಕಡಿತೀನಿ ಬಂದಿಂದ ಬರತೈತಿ. ಗಾಡಿ ಡೀಸೆಲ್ ಹಾಕ್ತೀವಿ ನಾವು ಮತ್ತು ಹೋಗ್ಬರ್ತೈತೆ ಎರಡು ಅಲ್ಲಿ ಅದ 4 ಕಿಲೋಮೀಟ್ರ್. ಇದು 8 ವರ್ಷ ₹50 ಬರ್ತೈತಿ. ಈಗ ನಾನು ಬಾಗಲಕೋಟೆ ದಾಟಿದ್ದೀವಿ. ಲಕ್ಷಿ ಬಾಗಿಲಿದೆ ನಮ್ಮದು ಶಿರೂರು ಲಕ್ಷಿ ಅಂತಾರೆ. ಬಾಗಲಕೋಟೆಗೆ ಸ್ಟಾರ್ಟ್ ಏನಾಗುತ್ತೆ ಕಲ್ಲಿಂದ ನಾವು ಪರ ಗಾಡಿ ಬಂದುಬಿಟ್ಟಿವಿ. ಈ ಮಧ್ಯವಾಳ ಟೋಲಿ ಬಂದೀವಿ. ಇಲ್ಲಿ ಪರ್ ಇಲ್ಲಿ ಊಟ ಮಾಡಿ ಹೋಗಿ ಬಂದಾರ. ಇಲ್ಲಿ ಮುಂದೆ ಬರೋರು ಇಲ್ಲೇ ತರಬೇಕೇಸ್ ಊಟ ಮಾಡಿ ಹೋಗು. ಮನೆಯಿಂದ ಬತ್ತಿ ತಂದೀವಿ. ಊಟ ಮಾಡ್ಕೊಂಡು ಬಿಡೋ ಮತ್ತು ಊಟ ಆಯ್ತು. ಈಗ ಹೋಗೋ ಮತ್ತು ಇಲ್ಲಿಂದ ಬಿಡಮ್ಮ. ಇನ್ನು ಅಷ್ಟಪ್ಪ ಹೋಗ್ಬೇಕು ಮತ್ತು ಲೇಟ್ ಆಗುತ್ತೆ. ಜಲ್ದಿ ಖಾಲಿ ಆಗುತ್ತೆ ಅಲ್ಲಿ ಮಾಡ್ಸಲ್ದಾನ ಅಂತ ಮತ್ತಲ್ಲಿ ಇವಾಗ ಮತ್ತಲ್ಲಿ ಒಂದು 3 ಸಾರಿ ಇಡ್ತಿಲ್ಲಿ ಅದಿಗಿರ ಬಂದು ಹಾಕ್ಕೊಂತೀವಿ. ನೋವು ಹೊಡದೈತಿ. ಚಾ ಕುಡಿಯೋಕಿಲ್ಲ ತಿರುಗಿ ರಾಮ ಸಮುದ್ರಕ್ಕೆ 3 ಡ್ರೈವ್ ಕೊಡ್ತೀನಿ ನಾನು. 11ಕ್ಕೆ ಕೊಟ್ಟ ನನಗೆ ಕೊಡ್ತೀನಿ. ಈ ಬೆಳಗ್ಗೆ 5:40 ಹೊಂಟೀವಿ. ಇಲ್ಲಿಂದ ಇನ್ನೊಂದು ನಾವು ಅಪ್ಪಾರ್ದಿಂದ 50 ಕಿಲೋಮೀಟ್ರ್ ಆಗುತ್ತೆ. ಒಂದಿನ 80 ಕಿಲೋಮೀಟ್ರ್ ಮೇಲೆ ಆಗುತ್ತೆ. ಒಂದು ಲೆಟ್ಟಿ ಅಟ್ಟೈತೆ ನಮ್ಮ ಮನೆ ಹೊಡೆ ಆಗ್ತಾರೆ. ಅದ್ರ ಮುಂದೆ ನನಗೆ ಮುಂದೆ ಹೋಗು ಮತ್ತು ಅದು ಸಿಂಗಲ್ ರೋಡ್ ಐತಿ. ದಾಟಿಸಿ ಕೇಸಿ ಒಳಗೋದು ಮತ್ತು ಮುಂದೆ ಹೋಗು ಮತ್ತು ಮುಂದೆ ಇದ್ದಾರೆ. ಪಟಾನ್ ಚೂರ್ಗೆ ಬಂದೀನಿ. ನಮ್ಮ ಗಾಡಿ ಎಲ್ಲ ಹಿಂದೆ ಐತಿ. ಮುಂದೆ ಬಂದೀನಿ ನಾನು. ಒಂದು 40 ಕಿಲೋಮೀಟ್ರ್ ಹೋಗ್ಬೇಕು. ನಮ್ಮ ಮುಂದೆ ಅವ್ರ ಅಪ್ಪರ್ದಲ್ಲಿ ತಗೋದು. ಅವ್ರೇನೇ ಹಿಂದೆ ಅದಾರ. ಈ ಲೈನ್ದಾಗ ಲಾಸ್ಟ್ ಐತೆ. ಅಲ್ಲಿ ಎಡಕ್ಕೆ ಲಾಸ್ಟ್ ಹೋಗ್ಬೇಕು. ಅವ್ರ ಪಾಯಿಂಟ್ ಐತಿ. ಮುಂದೆ ಇನ್ನೂ ರಿಂಗ್ ರೋಡ್ 14 ಕಿಲೋಮೀಟ್ರ್ ಮೇಲೆ ಹೋಗ್ಬೇಕು. ಹೋಗಿ ಮತ್ತು ಬರ್ರಿ. ಈಗ ರಿಂಗ್ ರೋಡ್ ಹತ್ತಾಕತ್ತೀನಿ. ರೋಡ್ ಹತ್ತಿ ಮೆಡ್ಚಲ್ ನಾಗ್ಪುರ ರೋಡಿಗೆ ಇಳ್ಬೇಕು. ನಾವು ಹೋಗಿ ಮುಂದೆ ತೋರಿಸಿದೆಲ್ಲ ಇರ್ದಂಗೆ ಹೋಗೋದಾಗುತ್ತೆ.
ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೆ. ನಾನು ಬೆಳಗ್ಗೆ ತನಕ ಬಂದೆ, 1 kg ಕಲ್ಲಿ ಹಚ್ಚಿನಿ, ಗಾಡಿ ಹಚ್ಚೀನಿ. ಫಸ್ಟ್ ಪಳೆ ನಮ್ದು ಐತಿ. ಕಲ್ಲಿ ಜಲ್ದಿ ಕಲ್ಲಿ ಹತ್ತಂದ್ರೆ ಹೇಳ್ತೀನಿ. ಈಗ ಕಲ್ಲಿ ಶುರು ಮಾಡಿದ್ರಂದ್ರೆ ಟ್ರಾನ್ಸ್ಪೋರ್ಟಿಗೆ ಹಚ್ತೀನಿ ಕಲ್ಲಿಗೆ ಅಂತ ಅವ್ರು ಹೇಳ್ತಾ ಮಾಡಿ ಇವತ್ತೇನ ಅದಿನ್ನೂ ಡೌಟ್. ಅದನ್ನು ಪಟಾಂಚೂರಲ್ಲಿ ನಮ್ಮ ಅಪ್ಪರ ಹಿಂದೆ ಐತಿ. ಮುಂದೆ ಬಂದೆ. ಅವ್ರದ್ದು 4 ಕಿಲೋಮೀಟ್ರ್ ಇತ್ತು. ಅವ್ರದ್ದು ಸಂಚನ ಮಾಡ್ತಾರೆ ಇವತ್ತೇನು ಸಂಜೆ ಮಟ್ಟ ಖಾಲಿ ಮಾಡ್ರೆ ಬೇಸಿ ನೈಟ್ ಮಾಡಿರ್ತಾರೆ ಅದನ್ನು ಖಾಲಿ ನೋಡ್ತೀನಿ. ಈಗ ಖಾಲಿ ಮಾಡಿಂದ ವಾಪಸ್ ಸಿಗ್ತೀನಿ ನಿಮಗೆ. ಎಲ್ಲಿ ಲೋಡಿಂಗ್ ಏನಾರ ಸೆಟ್ ಆಗ್ತದಂದ್ರೆ ಹೋಗು. ಮತ್ತು ಅಂದ್ರೆ ಐತಲ್ಲ ಮಾಮೂಲಿ ಇಲ್ಲಿ ವಸ್ತಿ ಬಿದ್ದರೆ ಒಯ್ಯಬೇಕು ನಾಳೆ. ಏನು ಲೋಡ್ ಆಗತ್ತವ ಆಲ್ಮೋಸ್ಟ್. ಸಿಗ್ತೀನಿ ಮತ್ತೆ ಗಾಡಿ ಖಾಲಿ ಮಾಡಕ್ಕೆ ಹಚ್ಚೀನಿ. ಖಾಲಿ ಆಗಿಲ್ಲ, ಬರ್ತಾರೆ ಸ್ವಲ್ಪ ಬಂದು ಮಾಡ್ತೀನಿ ಅಂತ ಹೇಳ್ಯಾರ. ಹಾಂ ಹಲೋ ಫ್ರೆಂಡ್ಸ್. ಹಂಗೆ ನೀನು ಗಾಡಿ ಖಾಲಿ ಮಾಡ್ಕೊಂಬಂದೆ. ನಾ ಯಾವುದೋ ಬಾಡಿಗೆ ಇತ್ತು, ಹಂಗೆ ಇಲ್ಲಿ ರೋಡಿಗೆ ಬಂದೆ. ಒಂದು ನೋಡ್ತೀವಿ ಇಲ್ಲಿ ನೋಡಮ್ಮ. ಈಗ ಯಾವುದೋ ಲೋಡ್ ಆಗ್ತಂದ್ರೆ ಹೋಗು. ಮತ್ತು ಆಮೇಲೆ ತಾಡ್ಪತ್ರಿ ರುಚಿದ್ವಿ. ಈಗ ಹುಚ್ಚಂಗೆ ನಿಂತೀವಿ. ಸಮಯ ಸಿಗ್ತೇನೆ ನಿಮ್ಗೆ. ಇಲ್ಲಿ ಒಂದು ರೇಸ್ ತೊಗೊಂಬಂದೆ. ಸಾರ ಮಜ್ಜಿಗೆ ಅನ್ನ ಬರೋ ರೇಸ್ ಹಾಕ್ತಾರೆ. ಗಾಡಿಯಾರು ಹೊಟ್ಟಿದ್ದು ಅನ್ನ ಹಚ್ಕೊಂತಿರ್ತೀನಿ. ಬರೀ ರೈಸ್ ಅಟ್ಟೆ ಬಿಳಿ ರೈಸ್ ಇಟ್ಟು ಕೊಟ್ಟಿರ್ತಾರೆ. ಒಂದಿಷ್ಟು ಕೊಡ್ತಾರೆ ನೋಡಿ. 80 ರೂಪಾಯಿ ಇಟ್ಟು ತಗೋತಾರೆ ಇಲ್ಲಿ. ರೈಸ್ ಬಿಟ್ರೆ ಏನು ಸಿಗಂಗಿಲ್ಲ ಇಲ್ಲಿ. ಇಲ್ಲೇ ಲೋಡಿಗೆ ಅಂಕರ ಬಂದಿನಿ ನೋಡಿ. ಯಾವ ಲೋಡ್ ಆಗುತ್ತೆ, ಲೋಡ್ ಆತೈತಿ. ತೊಂಬತ್ತೆರಡು 9 ನಡಬರ್ಕ 201 ಮ್ಯಾನ್ 3 ಒಟ್ಟು 204 ಅದ ಟೋಟಲ್. ಈಗ ಫೈನಲ್ ಹಾಕ್ಕೊಂಡಿವಿ. ಅಷ್ಟು ತಡ್ಪತ್ರಿ ಬಿಲ್ ಕೊಟ್ರೆ ಜಲ್ದಿ ಹೋಗ್ಬಿಡಕ್ಕೆ ಬರ್ತೈತಿ. ಬಂದು ಟ್ರಾಫಿಕ್ ಅಕ್ರ ಭಾಳ ಆಗತ್ತಲ್ಲ ತಾಸತ್ತ. ಅದ್ರಾಗ ನೋಡಿ ಕಾರ್ದವ್ರಾಗ್ರೆ ಎಕ್ಕಡೆ ಹೋಗಕ್ಕೆ ಬರ್ತಾರ ಇಲ್ಲಿ ಅಂಕದ. ಹೈದ್ರಾಬಾದ್ ಬರೀ ಬೈಕ್ಗಳು ಕಾರ್ ಬರ್ತೈತಿ. ಇಲ್ಲಿ ಮೇಲೆ ಭಾಳ ಈ ಕಡೆ ಎಲ್ಲಿ ಸಣ್ಣ ಸಿಗ್ತೈತೆ ಅಲ್ಲಿ ಹೊಕ್ಕೆ ಬರ್ತಾರೆ ಅವಾಗ. ತೋರಿಸ್ತೀನಿ ಬೇರೆ ಬೇರೆ ಹಿಡಿದಾವ ವಿಡಿಯೋ ಮಾಡೋಕ್ಕಾಗಲ್ಲ. ಸಿಟ್ಟೆ ಬಂದಲ್ಲಿ ಇಲ್ಲ ನಿಂತಿರ್ತಾರ ಭಾಳ ಎಲ್ಲ ಇವ್ರ. ಇಲ್ಲ ಈ ಕಡೆ ಇಲ್ಲಿ ಹೋಗ್ಕ ಗಾಡಿಯಿಂದ ಇಲ್ಲ ಸಂಧ್ಯಾಗ ಕಳಿಸ್. ಪಟಾನ್ ರಿಂಗ್ ರೋಡ್ ಒಳಗೆ ಹೊಂಟಿ ಶಂಕರಪಲ್ಲಿಗೆ. ನಾನು ಏಟ್ ಹೊಳಗೆ ಕೊಡ್ತಾನೆ ಕೊಡಲಿ. 12 ಮಟ ಹೊಡಿತಾನೆ. ಆಮೇಲೆ ತಗೋತೀನಿ ಒಂದು ಗಾಡಿ. ಅದ ಸಮಗ್ರ ಹಿಂಗೆ ಇರೋದ ಲೈಟಿಂಗ್ ಇಲ್ಲ ಹೈದ್ರಾಬಾದ್ ಕಡೆ. ಆಲ್ಮೋಸ್ಟ್ ಭಾಳ ಕಡೆ ನೋಡಿ ಒಂದು ದೊಡ್ಡ ಹಾಕಿರ್ತಾರೆ. ಮನಾನ ಗಣಪತಿ ಹಬ್ಬದಾಗ ಮನಾನ ಹಾಕಿರ್ತಾರೆ. ಇಲ್ಲೇ ಗಾಡಿ ತರಕ್ಕೆ ಒಂದು ರೈಸ್ ತೊಗೊಂಡಿನಿ. ಮಧ್ಯಾಹ್ನ ರೈಸ್ ಉಳ್ದತ್ತದ. ಹಂಗೆ ರೊಟ್ಟಿ ರೈಸ್ ತಿನ್ನಕ್ಕೆ ಬರೋದು ಸುಳ್ಳು ಎಷ್ಟಾಗುತ್ತೆ. ಅವನು ಭಾಳ ತಿನ್ನಂಗಿಲ್ಲ. ಬೆಳಗ್ಗೆ ಅದು ಗಾಡಿ ಲೋಡಿಗೆ ಹೋಗೈತಿ. ಅದು ಬಾಲ್ಕೋಟಿ ಲೋಡ್ ಐತಂತ. ಯಾರು ಸರ್ ನಾಲ್ಕು ಯಾರು ಸರ್ ಲೈಟ್ ಅಂತ
ಗಾಡಿ ಒಳಗೆ ತೊಗೊಂಬ ಅಂತಂದ್ರೆ ತೊಗೊಂಬರ್ವಂತ ಹೋಗಿ ಒಬ್ಬರನ್ನ ಬರ್ತಾವೆ ಸುಳಿ ಮಕ್ಳು ಇಲ್ಲಿ. ಒಬ್ಬರ ಬಂದ್ರೆ ಯಾರು ನಾನು ಅಂತ ನಾವೇನು ಮತ್ತೆ ಬಿಸಿಸ್ಬೇಕು ಹಂಗೆ ತಲೆಗೆ ಹತ್ತಂಗಿಲ್ಲ ಹಂಗೆ ಮತ್ತೆ ನಾನು ಹೋಗೋದಾಗತ್ತನ ಹೋಗಿಂದ ಸಿಗ್ತೀನಿ. ಮತ್ತು ಒಬ್ಬರು ಹೋಗ್ಬೇಕಂತ ಅವನು ಹಾಕ್ಯಂದ ಕಳಿಸಿ ಅವನ ಮುಂದೆ ಡ್ರೈವರ್ನ ನಾ ಇಲ್ಲೇ ಹೊರ ವೇಟಿಂಗ್ ಮಾಡ್ಕೊಂಡು ಕುಂದ್ರಬೇಕು. ಅದು ನೋಡ್ಕೊಂಬರ್ಲಿ ಎಷ್ಟೊತ್ತಾಗತ್ತೆ ನೋಡಿ. ಗಾಡಿ ಖಾಲಿ ಆಗೈತಿ. ಮುಂಜಾನೆ 9:10 ಒಯ್ದರೊಳಗೆ ಈಗ ಜಸ್ಟ್ ಖಾಲಿ ಆಗೈತಂತ ಕಟ ಮಾಡ್ಸ್ಕೊಂಬರ್ತಾನೆ. ಒಬ್ಬರೇ ಬಿಡ್ತಾರೆ ಒಳಗೆ. ಅದು ಅವನ್ನ ಕಳಿಸಿದ್ದಿಲ್ಲ ಅವ್ರನ್ನ. ಜಲ್ದಿ ಬಂದರು ಮತ್ತು ಬಾಲ್ಕೋಟಿಗೆ. ಅದು ಗಾಡಿ ಬಾಲ್ಕೋಟೆಗೆ ಬಂದೈತಿ. ಅದು ಖಾಲಿ ಆಗಿರ್ಬೇಕು. ಅದು ಸಿಮೆಂಟ್ ಫ್ಯಾಕ್ಟ್ರಿ ಬಂದೈತಿ, ಬಾಲ್ಕೋಟೆ ಸಿಮೆಂಟ್ ಫ್ಯಾಕ್ಟ್ರಿಗೆ. ಇನ್ನೊಂದು ಇಲ್ಲ ಬಂದೀನಿ ಅದು ಹೊಡಕ್ಕೆ. ಮತ್ತು ನಾಳೆ ಯಾವ ಹಾಕೊಂಡು ನೋಡು ಇನ್ನೊಂದು ಟ್ರಿಪ್ ಆಗ್ಬೇಕು ಕೋಳಿ ಅನ್ನತ್ಲಿ. ಆದ್ರೆ ಬೇಕಾಗತ್ತೆ ಆಗಿಲ್ಲ ಅದ್ರ ಮಾಡೋ ಮತ್ತು ಸಿಗ್ತೀನಿ. ಮತ್ತು ಆಮೇಲೆ ನಿಮ್ಗೆ ಗಾಡಿ ಖಾಲಿ ಆಯ್ತು. ವಾಪಸ್ ಬರೋಕೆ ಹೊಂಟೇವಿ. ಬಲ್ಲ ಸಿಮೆಂಟ್ ಐತಿ. ಗಾಡಿಗಳು ಭಾಳ ಲೈನ್ ಮೇಲೆ ಅದು ಲೋಡಿಂಗ್ ಗಾಡಿಗಳು ಭಾಳ ಅದಾವೆ. ಲೇಟ್ ಮಾಡ್ಯಾರ ನೋಡಿ ಖಾಲಿ ಮಾಡಲ್ಲಿ. ಖಾಲಿ ಮಾಡ್ಕೊಂಡು ಊರ ಕಡೆ ಹೊಂಟೀವಿ. ನೋಡು ಇಲ್ಲ ಇಲ್ಲೇ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋ ನೋಡ್ತೀನಿ. ವಿಡಿಯೋ ಮಾಡೋಕೆ ಬೇಸರ ಆಗತೈತಿ. ಎಡಿಟ್ ಮಾಡೋದು ಬೇಸರ ಆಗತ್ತೆ ವಿಡಿಯೋ ಮಾಡೋಕ್ಕಿಂತ.